ಅಮ್ಮದೇ ಅಮ್ಮದೇ ಪೈಸದೆ ಕಾಸುದೆ ಕಾಸುದೆ ಮದರ್ ಮದರ್ ಇಂಡಿಯಾ ನಾನ್ ಕೇಳಿದಿದ್ದಲ್ಲ ಮನಿ ಇಂಡಿಯನ್ ಕರೆನ್ಸಿ ತಗೋ ಥ್ಯಾಂಕ್ ಯು ಮಮ್ಮಿ ಈ ಬ್ಲಡಿ ಮನೆ ತಿಂಡಿ ತಿಂದ್ರೆ ನನ್ ಬ್ಲಡ್ಗೆ ಸೆಟ್ ಆಗಲ್ಲ ಮಮ್ಮಿ ಹೌದಪ್ಪ ಹ್ಯಾಕ್ ಸೆಟ್ ಆಗುತ್ತೆ ಬೆವರ್ಸು ದುಡಿದ್ರೆ ಆಗ ಅನ್ನದ ಬೆಲೆ ಏನು ಅಂತ ಗೊತ್ತಾಗುತ್ತೆ ಅಲ್ಲ ಆ ನನ್ನ ಮಗ ದುಡ್ಡು ತಂದು ನಿಮ್ ಕೈಗೆ ಹಾಕ್ತಾನೆ ನೀವು ಕೂತ್ಕೊಂಡು ಹೋಟೆಲು ಪಟೇಲು ಅಂತ ಮಜಾ ಮಾಡ್ತೀರಿ ದುಡಿಯೋನೊಬ್ಬ ಕೂತ್ ತಿನ್ನೋರ್ 10 ಜನ ಏನ್ರಿ ಮೊದ್ಲೇ ಹೆಂಡತಿ ಮಗನ್ ಪರ ವಹಿಸ್ಕೊಂಡ್ ಮಾತಾಡ್ತಿದ್ದೀರಾ ನಾನ್ ಎರಡನೇವಳಾದ್ರು ನಿಮ್ ಹೆಂಡತಿನೇ ಇವನು ನಿಮ್ ಮಗನೇ ಓ ಮಮ್ಮಿ ಡಾರ್ಲಿಂಗ್ ಬಾಯ್ ಸಿ ಯು ಅಡು ಆಟ ಅಡು ಸತ್ಯ ಹುಷಾರಾಗೋಗೋ ಹುಚ್ಚುಡ್ಗ ಲೇ ಜಗದೀಶ್ವರಿ ಮಗನ್ನ ಇಷ್ಟು ಸ್ವೇಚ್ಛಾಗಿ ಬಿಡ್ಬೇಡ್ವೆ ಮುಂದೆ ಅವ್ನ್ ದಾರಿ ತಪ್ಪ ಅವಕಾಶನ ಹೆಚ್ಚು ಕಣೆ ಇಲ್ಲೇ ಇದ್ದೀನಲ್ಲ ಯಾಕೆ ಹಾಗೆ ಕಿಚ್ಕೊತಾ ಇದ್ಯಾ ಮೊದಲು ಪ್ಲೇಸ್ ಮಾಡು ಮಮ್ಮಿ ನನ್ನ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ ಅದೇನಾಯ್ತು ಹೇಳು ಫಸ್ಟ್ ಟೈಮ್ ನಾನು PUC ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡ್ಬಿಟ್ಟಿದ್ದೀನಿ ಮಮ್ಮಿ ಹೌದೇನೋ ಅಲಾಲ್ ಟೋಪಿಯಾಗ ಅಲ್ಕೊಂಡಿದ್ದ ಇವನು PUCನ ಪಾಸ್ ಮಾಡೋಣ ಅಂದ್ರೆ ಅದ್ರಲ್ಲೂ ಫಸ್ಟ್ ಟೈಮ್ ಫಸ್ಟ್ ಕ್ಲಾಸ್ ಇವನು ನಂಬರ್ ಕೊಟ್ಟವನು ಅವ್ನು ಖಂಡಿತವಾಗಿ ಹುಚ್ಚಾಸ್ಪತ್ರೆಯಿಂದಲೇ ಬಂದಿರ್ಬೇಕು ಸತ್ಯ ಹೀಗೆ ನನ್ ಮಗ ಕೈಲಾಗ್ದವನು ದಂಡ್ಪಿಂಡ ಹಾಗೆ ಹೀಗೆ ಅಂತಿದ್ರಲ್ಲ ಅವ್ರ ಮುಖದ ಮೇಲೆ ನೀರ್ ಹಿಡಿಯೋ ಹಂಗ್ ಮಾಡಿದ್ಯಾ ಕಣೋ ಬೇಸ್ ನನ್ ಮಗ್ನೆ ಸತ್ಯ ಸತ್ಯ ನಿನ್ ಮುಂದೆ ಏನಾಗ್ಬೇಕು ಅಂತಿದ್ಯೋ Me in future, wow, mommy, I'm going to become a doctor. ಇವನ ಹತ್ರ ಔಷಧಿ ತಗೊಂಡವನ ಗತಿ ಮುಗ್ದ ಹಾಗೇನೆ ನಾನ್ MBBS ಓದಿ ಪಟ್ ಅಂತ ಡಾಕ್ಟರ್ ಆಗ್ಬಿಡ್ತೀನಿ ಪಟ್ ಅಂತ ದುಬೈಗೆ ಹೋಗ್ಬಿಡ್ತೀನಿ ಬೇಡ ಬೇಡ ಮಾಮೂಲಿ ಆಗೋಯ್ತು ಅಮೆರಿಕಾಗ ಹೋಗ್ಬಿಡ್ತೀನಿ ನಿಮ್ಮನ್ನ ಕರ್ಸ್ಕೊಂಡ್ಬಿಡ್ತೀನಿ ಮಮ್ಮಿ ನಿನಗೂ ಒಂದ್ ಕಾರ್ ಕೊಡ್ಸ್ಬಿಡ್ತೀನಿ ಸರ್ಸು ನಿನಗೂ ಒಂದ್ ಕಾರ್ ಕೊಡ್ಸ್ಬಿಡ್ತೀನಿ ನಿಮ್ಗೂ ಒಂದೊಂದ್ ಕಾರ್ ಕೊಡ್ಸ್ಬಿಡ್ತೀನಿ ಮಜಾ ಮಾಡಿ ಬಲ್ವನ ಮಗ ಕಣೋ ನೀನು ಸುತ್ತಿದ್ರೆ ಹೀಗ್ ಸುತ್ತಬೇಕು ರೀಲ್ನ MBBS ಸೀಟ್ ಸಿಗೋದು ಎಷ್ಟು ಕಷ್ಟ ಅಲ್ವೇನೋ ಸತ್ಯ ಅದ್ಯಾವ ಮಹಾ ಮಮ್ಮಿ ಒಂದ್ MBBS ಸೀಟು 3 ಲಕ್ಷ 3 ಲಕ್ಷನೇ ನನ್ ಫ್ರೆಂಡ್ ಅಡ್ಜಸ್ಟ್ ಮಾಡ್ಬಿಟ್ಟಿದ್ದೀನಿ ಅವನು ಬರೀ 60,000 ರೂಪಾಯಿ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ 60,000 ಆದ್ರೂ ಎಲ್ಲಿಂದ ತರೋದು ಮಮ್ಮಿ 60,000 ನೀನ್ ಯಾವ ಮಹಾ ಸುಮ್ನಿರಪ್ಪ ಎಲ್ಲದಕ್ಕೂ ಪ್ರಕಾಶ್ ಸಂಬಳನೇ ನೆಚ್ಕೊಂಡಿದ್ದೀವಿ ಅಷ್ಟೊಂದು ಹಣ ಹೊಂಚೋದು ಬಹಳ ಕಷ್ಟನಪ್ಪ ಮಮ್ಮಿ ಅಪ್ಪನ್ ಪ್ರಾವಿಡೆಂಟ್ ಫಂಡು LIC ಅದು ಇದು ಎಲ್ಲ ಬಚ್ಚಿಟ್ಟಿದ್ಯಲ್ಲ ಅದ್ ನನಗ್ ಕೊಡು ಅದಕ್ಕೆ 10 ಸೇರ್ಸ್ ವಾಪಸ್ ಕೊಟ್ಬಿಡ್ತೀನಿ ಬಸ್ ಚಾರ್ಜ್ ದುಡ್ಡು ಕೇಳಿದ್ರೆ ಅದೆಲ್ಲ ನಿನಗೆ ಯಾಕೆ ನಡ್ಕೊಂಡು ಹೋಗು ಅಂತ ಆ ದುಡ್ಡು ನುಂಗ್ ಹಾಕಿದ್ಲು ಅಯ್ಯೋ ಏನಪ್ಪ ಮಾಡೋದು ಮಮ್ಮಿ ಒಂದ್ ಐಡಿಯಾ ಹೊಳಿತು ನಾವ್ ಹೀಗ್ ಮಾಡ್ಬಿಟ್ರೆ ಹೇಗೋ ಮಮ್ಮಿ ಆಲ್ ಇಂಡಿಯಾ ರೇಡಿಯೋ ಇಲ್ಲೇ ಇದೆ ಸೀಕ್ರೆಟ್ ಬ್ರಾಡ್ಕಾಸ್ಟ್ ಆಗ್ಬಿಡುತ್ತೆ ಮ್ಯಾಟರ್ ಔಟ್ ಆಗೋಕ್ ಮುಂಚೆ ಆಲ್ ಆಫ್ ಅಸ್ ಲೊಕೇಶನ್ ಚೇಂಜ್ ಮನಿಹಾಳ್ ನನ್ನ ಮಗ ಅವನ್ ಇಲ್ಲಿರ್ಬೇಕಾದವನಲ್ಲ ಡೆಲ್ಲಿ ಹೈಕಮಾಂಡ್ ನಲ್ಲಿ ಇರ್ಬೇಕಾದವನು ಮಮ್ಮಿ ಅಣ್ಣನ್ ಮದ್ವೆ ಮಾಡ್ಬಿಟ್ರೆ ಹೇಗಿರುತ್ತೆ ನಿನ್ ತಲೆ ತರ ಇರುತ್ತೆ ಎಷ್ಟ್ ಚೆನ್ನಾಗಿ ಹೇಳ್ಬಿಟ್ಯೋ ಏನೋ ಹೇಳ್ತಾನೆ ಅಂದ್ರೆ ಇದನ್ನ ಹೇಳಕ್ ಕರ್ಕೊಂಡ್ ಬಂದ್ಯಾ ಅಲ್ವಾ ನಮ್ಮ ಮನೇಲಿ ದುಡಿತಾ ಇರೋನು ಅವನೊಬ್ಬ ತಿಂತಾ ಇರೋದು ನಾವು 10 ಜನ 10 ಜೊತೆಲಿ 11 ಅಂತ ಇನ್ನೊಬ್ಬಳನ್ನ ಕರ್ಕೊಂಡ್ ಬಂದ್ರೆ ಅವಳಿಗೂ ದಂಡ್ಪಿಂಡ ಹಾಕ್ಬೇಕಾಗುತ್ತೆ ಅದಕ್ಕೆ ತಾನೇ ಅವನಿಗೆ ಮದ್ವೆ ಯೋಚನೆನೇ ಬರ್ದಿರೋ ಹಾಗೆ ನಾವ್ ನೋಡ್ಕೋತಿರೋದು ಮುದ್ದುಗಳಂದ್ರೆ ನಿಮ್ಮನ್ ಬಿಟ್ರಿಲ್ಲ ಅಣ್ಣನ ಮದ್ವೆ ಮಾಡ್ಕೊ ಅಂತ ನೀವು ಒತ್ತಾಯ ಮಾಡಿದ್ರೆ ಅಮ್ಮ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ ಅಂತ ಅವನ ಮೇಲೆ ನಿಮ್ಗೆ ವಿಶ್ವಾಸ ಹೆಚ್ಚಾಗುತ್ತೆ ಅಣ್ಣನ್ ಗೊತ್ತಿಲ್ಲದಾಗೆ ಹೆಣ್ಣನ್ ಕಡೆಯಿಂದ 60,000 ರೂಪಾಯಿ ವರದಕ್ಷಿಣೆ ಪಡೆದಾಯ್ತು ಒಂದೇ ಬಾಣದಲ್ಲಿ 2 ಅಕ್ಕಿ ಹೊಡೆದಾಗುತ್ತೆ ನಾನ್ ಮೆಡಿಕಲ್ ಸೇರ್ಬೇಕು ಅಂದ್ರೆ ಇರೋದು ಇದೊಂದೇ ದಾರಿ ಹಣ ಕಟ್ಲಿಲ್ಲ ಅಂದ್ರೆ ಓದಿದೆಲ್ಲ ವ್ಯರ್ಥ ಆಗೋಗ್ಬಿಡುತ್ತೆ ಮಮ್ಮಿ ನನ್ ಮಗ ಡಾಕ್ಟರ್ ಆಗಿ ಅಮೆರಿಕಾದಲ್ಲಿದ್ದಾನೆ ಅಂತ 10 ಜನದ ಹತ್ರ ನೀನು ಖುಷಿಯಾಗಿ ಹೇಳ್ಕೋಬಹುದು ಮಮ್ಮಿ ಪ್ಲೀಸ್ ಒಪ್ಕೋ ಮಮ್ಮಿ ಸತ್ಯ ನಿನ್ನ ಬ್ರೈನ್ ಸೂಪರ್ ಬ್ರೈನ್ ಕೊಡು ಅಮ್ಮ ಸತ್ಯ ಹೇಳೋದು ಸರಿಯಾಗಿದೆ ಆದಷ್ಟು ಬೇಗ ವರದಕ್ಷಿಣೆ ಕೊಡೋ ಸಂಬಂಧನ ಹುಡುಕೇ ಬಿಡೋಣ ಏನಂತೀಯೋ ಕರೆಕ್ಟ್ ಅಣ್ಣ ನೀನು ಹೊರಗಡೆ ಹೋಗು ಸೈಕಲ್ ನಾನು ಇಡ್ತೀನಿ ನೀನ್ ಸೈಕಲ್ ಇಡ್ತೀಯಾ ಬೇಡಪ್ಪ ನಾನು ಇಡ್ತೀನಿ ಏನಣ್ಣ ನಮಗೋಸ್ಕರ ನೀನ್ ಇಷ್ಟು ಕಷ್ಟ ಪಡ್ಬೇಕಾರೆ ಆಫ್ಟರ್ ಆಲ್ ಒಂದ್ ಸ್ಮಾಲ್ ಹೆಲ್ಪ್ ಮಾಡದೆ ಇರಕ್ಕಾಗತ್ತಾ ಬಿಡು ಬಿಡು ನೀನ್ ಹೋಗೋಣ ಸರಿಪ್ಪ
ಅಪ್ಪ ಪ್ರಕಾಶು ಈಗ ಬಂದ್ಯಪ್ಪ. ಅಯ್ಯೋ ಬಾಪ ಎಷ್ಟು ಸುಸ್ಕೊಂಡಿದ್ದಾನೆ ನೋಡೆ. ಬಾಣ ಬಾ 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 ಬಾ, ನಿಂಗೋಸ್ಕರ ಸ್ಪೆಷಲ್ ಆಗಿ ಬಿಸಿಬೇಳೆ ಬಾತ್ ಮಾಡಿದ್ದೀನಿ. ಬಿಸಿ ಬಿಸಿಯಾಗಿ ತಿನ್ನುವಂತೆ ಬಾ ಬಾ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿದ್ರು ಅಂತಾರಲ್ಲ, ಅದು ಇವ್ರೆ. ಎಲ್ಲ ಸೇರ್ಕೊಂಡು ಏನೋ ನಾಟಕ ಮಾಡ್ತಿದಾರಲ್ಲ. ಆ ಮಾಡ ಹೇಗಿದೆ ಪ್ರಕಾಶು? ಈ ನಿನ್ ಕೈಯಿಂದ ಏನ್ ಮಾಡಿದ್ರು ಅಮೃತನೇಮ್ಮ. ಲೋ ಪೆದ್ದ, ಅದು ಹೋಟೆಲಿಂದ ತಂದಿರೋದು ಕಣೋ. ಪ್ರಕಾಶು ನಿನ್ನೊಂದ್ ಮಾತು ಕೇಳಿದ್ರೆ ನಡ್ಸ್ಕೊಡ್ತೀಯ ತಾನೆ? ಏನಮ್ಮ, ಯಾವತ್ತಾದ್ರೂ ನಿನ್ ಮಾತಿಗಿಲ್ಲ ಅಂತ ಹೇಳಿದಿನ? ಹೇಳಮ್ಮ. ಅಣ್ಣ ಮತ್ತೆ ನಿನ್ಗೆ ಮದ್ವೆ ಮಾಡ್ಬೇಕು ಅನ್ಕೊಂಡಿದೀವಿ. ಅಯ್ಯೋ, ಮೇಲ್ಗೆ, ಮೇಲ್ಗೆ. ನೀರ್ ಕುಡಿ, ನೀರ್ ಕುಡಿ, ನೀರ್ ಕುಡಿ. ನೋಡ್ದ್ಯಾ ಆಗ್ಲೇ ನಿನ್ ಹೆಂಡತಿಗೆ ಜ್ಞಾಪಿಸ್ಕೊತಾ ಇದ್ದಾಳೆ ಅಂತ ಕಾಣುತ್ತೆ. ಅದಕ್ಕೆ ನೆತ್ತಿಗೆ ಹತ್ಬಿಡ್ತು. ಈಗ್ಲೇ ನನ್ ಮದ್ವೆಗೆ ಏನಮ್ಮ ಅವಸರ? ನಾನಿನ್ನು ತುಂಬಾ ಜವಾಬ್ದಾರಿನ ಕಳ್ಕೋಬೇಕಾಗಿದೆ. ಜವಾಬ್ದಾರಿ ಅಂತ ಕೂತ್ರೆ ಅದು ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗ್ತಿರುತ್ತೆ. ಯಾವ ಟೈಮ್ನಲ್ಲಿ ಏನಾಗ್ಬೇಕೋ ಅದಾದ್ರೇನೆ ಚಂದ. ಮದುವೆ ವಿಷಯ ಒಂದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಮ್ಮ. ನಾನ್ ಮಲ್ತಾಯಿ ಅಂತ ತಾನೆ ನನ್ ಮಾತ್ ಕೇಳಿದೆ ಬೆಲೆ. ಅಮ್ಮ, ಮತ್ತೆ ಇದೇ ಮಾತನ್ನ ನಿನ್ನ ಹತ್ತಮ್ಮ ಕೇಳಿದಿದ್ರೆ ಹೂ ಅಂತ ತಕ್ಷಣ ಒಪ್ಕೋತಿದ್ದೆ ಅಲ್ವಾ? ಯಾಕಮ್ಮ ನನ್ ಹೀಗೆ ತಪ್ಪು ತಿಳ್ಕೊತಿದೀಯ? ಚಿಕ್ಕನಿಂದ ಇದುವರೆಗೂ ಯಾವತ್ತಾದ್ರೂ ಒಂದಿನ ನಿನ್ನ ಮಲತಾಯಿ ಅನ್ನೋ ದೃಷ್ಟಿಲ್ಲ ನೋಡಿದಿನಮ್ಮ. ನೀನೇ ನನ್ನ ತಾಯಿಯಮ್ಮ. ಆ ಭಾವನೆ ನಿನ್ನಲ್ಲಿ ಇದ್ದಿದ್ರೆ ನನ್ ಮಾತಿಗಿಲ್ಲ ಅಂತಿದ್ದ. ಅಣ್ಣ ಎಷ್ಟ್ ದಿನ ಅಂತ ಒಂಟಿ ಸಲಗ ತರ ಇರ್ತೀಯ? ಆ ತಾಯಿ ಜವಾಬ್ದಾರಿ ಅಮ್ಮನ್ಗೂ ಇರಲ್ವಾ? ಹೋಗ್ಲಿ ಬಿಡೆ, ನಾನೇನ್ ಅವನ ಹೆತ್ತ ತಾಯಿ ಅಲ್ವಲ್ಲ. ನನ್ ಮಾತ್ ಕೇಳೋಕೆ, ನನ್ ಮಾತಿಗೆ ಬೆಲೆ ಕೊಡಕ್ಕೆ. ಏನಮ್ಮ ಇದು? ಈ ರೀತಿ ಚುಚ್ಚು ಮಾತಾಡಿ ನನ್ನ ಕೊಲ್ಬೇಡ. ನಿಮಗ್ ಸಂತೋಷ ಆಗುತ್ತೆ ಅನ್ನೋದಾದ್ರೆ ನಾನು ಖಂಡಿತ ಮದುವೆ ಆಗ್ತೀನಿ. ನೀವ್ ಯಾವ ಹುಡುಗಿ ತೋರಿಸಿ ತಾಳಿ ಕಟ್ಟು ಅಂತ ಹೇಳ್ತೀರೋ ಆ ಹುಡುಗಿಗೆ ನಾನು ತಾಳಿ ಕಟ್ತೀನಿ. ಸಂತೋಷ ಪ್ರಕಾಶು, ನಿಜ ಹೇಳ್ತಿದ್ದಿ ತಾನೆ? ಹೌದಮ್ಮ. ನಮಸ್ಕಾರ. ನಮಸ್ಕಾರಮ್ಮ. ನೋಡಿಮ್ಮ, ನಿಮಗೆ ಹುಡುಗಿ ಒಪ್ಪಿಗೆ ಆಗಿದೆ, ನಿಮಗೆ ಹುಡುಗ ಒಪ್ಪಿಗೆ ಆಗಿದ್ದಾನೆ. ಇನ್ನು ಕೊಡೋದು ತಗೊಳ್ಳೋದು ಮಾತಾಡ್ಕೊಂಡು ಒಂದ್ ತೀರ್ಮಾನಕ್ಕೆ ಬಂದ್ಬಿಟ್ರೆ ಒಂದ್ ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸ್ಬಿಡೋಣ. ಸಾವಿಗೆ ಬಾತು ಮಾಡಿರೋದು ಯಾರು ತಮ್ಮ? ಅದು ನಮ್ ಸುಶೀಲ ಮಾಡಿರೋದು. ಆಹಾ, ಮಾಡಿರೋ ಕೈಗೆ ಕಡ್ಗ ತೊಡ್ಸ್ಬೇಕು. ಸಂಕೋಚ ಪಟ್ಕೋಬೇಡಿ ಅಂದ್ರೆ ಇನ್ನೆಷ್ಟ್ ಬೇಕಿದ್ರೆ ಹಾಕಿಸ್ಕೊಂಡ್ ತಿನ್ನಿ. ತಿನ್ನೋದ್ರಲ್ಲಿ ಕುಡಿಯೋದ್ರಲ್ಲಿ ನಾನು ಸಂಕೋಚ ಪಟ್ಕೊಳಲ್ಲ. ಸಂಕೋಚ ಪಟ್ಕೊಂಡ್ರೆ ನಮ್ಮ ಹೊಟ್ಟೆಗೆ ಸೊನ್ನೆ. ಮಾವಯ್ಯ, ತಗೋ. ಬಹಳ ಚೆನ್ನಾಗಿತ್ತು. ಅಯ್ಯೋ, ಮೆಡಿಕಲ್ ಸೀಟ್ಗೆ ಅಂತ ಸುಳ್ಳೆ ಎಣಿಸ್ಕೊಂಡಿದ್ದಾಳ ಎಲ್ಲ ಹೋಯ್ತಲ್ಲಪ್ಪ. ಬಾಬಾ ಅಮ್ಮ ಮನೆಗೆ ಸೇರಿಸ್ತಾಳ. ಹೋಟೆಲ್ ಮೇ ಖಾನ, ಫುಟ್ಪಾತ್ ಮೇ ಸೋನಾ ಅಲ್ವಾ? ಸುಳ್ಳು ಹೇಳಿ ನಿಮ್ಮ ಅಮ್ಮನ ಹತ್ರ ಯಾಕೆ ಇಸ್ಕ ಬಂದು ಹಾಗೆ ಹೊರಟಾಯ್ತು. ಈಗ ನಾನು ಹೇಳ್ದಂಗೆ ಕೇಳ್ತೀಯಾ? ಕರೆಕ್ಟ್. ಅಳಿಯಂದ್ರೆ ಏನಿದು? ಯಾರನ್ನ ಹೊತ್ಕೊಂಡ್ ಬರ್ತಾ ಇದ್ದೀರಾ? ಏನು ಅಂತ ಹೇಳಿ, ಯಾರು ಅಂತ ಹೇಳಿ ನೀವೇ ಕಣ್ಣಾರ ನೋಡಿ ಅತ್ತಮ್ಮ. ಸತ್ಯ, ಸತ್ಯ. ಅಯ್ಯೋ, ಅಳಿಯಂದ್ರೆ ಏನಾಯ್ತು? ನಾನಿನ್ನೂ ಸತ್ತಿಲ್ವಾ? ಏ, ಸಾಯೋ ಅಂತ ನಿನ್ಗೇನಾಗಿದೆ? ಅಮ್ಮ, ನನ್ನ ಪಾಪಿ ಬದುಕಿಬಾರ್ದಮ್ಮ. ಅದೇನಾಯ್ತು ಹೇಳೋ? ನಾನ್ ಮೆಡಿಕಲ್ ಸೇರಿ ನಿಮ್ಮನ್ನೆಲ್ಲ ಅಮೆರಿಕ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿರ್ಲಿಲ್ವಾ ಅಮ್ಮ? ಇವನ್ ಫ್ರೆಂಡ್ಗೆ ಮೆಡಿಕಲ್ ಮಿನಿಸ್ಟರ್ ಒಬ್ರು ಗೊತ್ತಿತ್ತಂತೆ. 60,000 ರೂಪಾಯಿ ಕೊಟ್ರೆ ಮೆಡಿಕಲ್ ಸೀಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ಆ 60,000 ರೂಪಾಯಿ ಅವತ್ತೇ ಕೊಟ್ಬಿಟ್ವಲ್ಲ ಅಳಿಯಂದ್ರೆ. ಅದನ್ನ ತಗೊಂಡೋಗ್ ಕೊಡಕ್ ಹೋದೆ ಅಮ್ಮ. ಮೆಡಿಕಲ್ ಸೀಟ್ ಡಿಮಾಂಡ್ ಐತೆ, 60,000 ರೂಪಾಯಿಗೆ ಆಗಲ್ಲ, 1 ಲಕ್ಷ ಕೊಡು ಅಂದ ಅಮ್ಮ. ನೀವು 60,000 ರೂಪಾಯಿ ಹೊಂಚಬೇಕಾದ್ರೆ ಎಷ್ಟು ಶ್ರಮ ಪಟ್ರಿ. ಇನ್ನೂ 40,000 ರೂಪಾಯಿ ಹೊಂಚಬೇಕಾಗಿತ್ತಲ್ಲ, ಅದಕ್ಕೆ ಅಲ್ಲೊಬ್ಬ ನನ್ ಫ್ರೆಂಡು ಚಿವಿಗಮ್ ಅಂತ ಜಪಾನಿಂದ ಬಂದಿದ್ದ. ಅಮೌಂಟ್ ನ ಡಬಲ್ ಮಾಡ್ಕೊಡ್ತೀನಿ ಅಂದ. 1,000 ಕೊಟ್ಟೆ, 2,000 ಕೊಟ್ಟ ಅಮ್ಮ.
10,000 ಕೊಟ್ಟೆ, 20,000 ಕೊಟ್ಟ ಅಮ್ಮ. ನೀವು 60,000 ರೂಪಾಯಿ ಕೊಟ್ಟಿದ್ರಲ್ಲ ಅತ್ತಮ್ಮ, ಅದನ್ನ ಫುಲ್ ತಗೊಂಡೋಗ್ ಕೊಟ್ಟ ಆಸಾಮಿ ಮಂಗ್ಬಾಯ ಆಗೋದ. ಅಂದ್ರೆ 60,000 ರೂಪಾಯಿ ಹೊಟ್ಟಾಯ್ತಾ? ಅದಕ್ಕೆ ಈ ಮುಖನ ಹ್ಯಾಕ್ ತೋರ್ಸೋದಂತ ಸೂಸೈಡ್ ಮಾಡ್ಕೊಳಕ್ ಪ್ರಯತ್ನ ಪಟ್ಟ. ನಾನೇನಾದ್ರೂ ಕಣ್ಣಿಗೆ ಬಿದ್ದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಸತ್ಯ. ಬಿಡ್ತು ಅಂದ್ರೆ ಹಾಳಾದ ದುಡ್ಡು ಹೋದ್ರೆ ಹೋಯ್ತು. ನನ್ ಮಗ ಬದುಕೊಂಡಲ್ಲ, ನಂಗೆ ಅಷ್ಟ್ ಸಾಕು. ಮೆಲ್ಲಿಗೆ ಮೆಲ್ಲಿಗೆ. ಆದ್ರೆ ಒಂದ್ ಮಾತು, ಈ ಗುಟ್ಟು ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು. ನಮ್ಮ ಮೂವರಲ್ಲೇ ಇರ್ಬೇಕು, ಗೊತ್ತಾಯ್ತಾ? ಈ ಗುಟ್ಟು ನನ್ನ ಹೊಟ್ಟೆ ಒಳಗಡೆ ಇರ್ಬೇಕು ಅಂದ್ರೆ ಒಸಿ ಸ್ಟ್ರಾಂಗ್ ಆಗಿ ಬೀಳ್ಬೇಕು. ಯಾವಾಗ್ಲೂ ಇದ್ದಿದೆ. ತಗೊಳ್ಳಿ. ಅತ್ತಮ್ಮ, ನೀವು ಸತ್ತಿನ ಕರ್ಕೊಂಡು ಮನೆಗೆ ಹೋಗಿ, ನಾನು ಯಾರನ್ನೋ ಒಬ್ರು ಅರ್ಜೆಂಟ್ ನೋಡ್ಬೇಕು, ನಾನು ಬರ್ತೀನಿ. ಸರ್ಸು, ಈ ಮನೆ ಹಿರಿಮಗಳು ನೀನು. ತಗೋ ನಿನ್ ಮಾಮೂಲಿ. ಇದು ನಿನ್ ಮಕ್ಕಳನ್ನ ಸ್ಕೂಲ್ ಕರ್ಕೊಂಡು ಹೋಗೋ ಆಟೋ ಚಾರ್ಜ್. ಸಾಕ, ಇನ್ನು ಬೇಕಾ? ತಗೋ. ಬಾವ, ಸ್ವಲ್ಪ ಕುಡಿತ ಕಡಿಮೆ ಮಾಡ್ಕೊಂಡ್ರೆ ಒಳ್ಳೇದು. ಸತ್ಪುರಿ ಪಾದದಾಣೆ, ನಾನು ಇನ್ಮೇಲೆ ಕುಡಿಯಲ್ಲ. ನಾನ್ ನಂಬಲ್ಲ. ಏನೋ ಸತ್ಯ, ಚೆನ್ನಾಗಿ ಓದ್ತಿದ್ಯಾ? ಡೇ ಅಂಡ್ ನೈಟ್ ಓದ್ತಾ ಇದೀನಣ್ಣ. ಈ ಸಲ ಗ್ಯಾರಂಟಿ ಫಸ್ಟ್ ಕ್ಲಾಸ್ ಪಾಸು. ವೆರಿ ಗುಡ್. ತಗೋ ಅಣ್ಣ, ಲ್ಯಾಬ್ ಫೀಸ್ ಕಟ್ಬೇಕಿತ್ತು. ಎಷ್ಟಪ್ಪ? ಓನ್ಲಿ 200 rupees. ಅಷ್ಟೇ ತಾನೇ? ಕೊಡ್ತೀನಿ. ಓಕೆ, ಥ್ಯಾಂಕ್ಸ್. ನಂದಿನಿ, ತಗೊಮ್ಮ. ಅಣ್ಣ, ಈ ಸಲ ನಂಗೆ 50 ರೂಪಾಯಿ ಸಾಕು. ಯಾಕಮ್ಮ? ಈ ಸಲ ರಜಾ ದಿನಗಳು ಹೆಚ್ಚಾಗಿದೆ. ನನ್ಗಂಥದ್ದೇನು ಖರ್ಚಿರಲ್ಲ. ಸುಮ್ನೆ ನಿನ್ನ ಹತ್ರ ಹಣ ಕೇಳೋಕೆ ನನ್ ಮನ್ಸು ಒಪ್ಪಲ್ಲ. ಹೌದಾ? ಒಳ್ಳೇದಮ್ಮ. ಬಾಬಾ, ನಾನು ಸ್ವಲ್ಪ ಅರ್ಜೆಂಟಾಗಿ ಯಾರನ್ನೋ ನೋಡ್ಬೇಕು, ಹೋಗ್ಬಿಟ್ಟು ಬರ್ತೀನಿ. ಗೊತ್ತಾಯ್ತು ಬಿಡಿ, ಹೊರಡ್ ಬನ್ನಿ. ಕವಿತಾ, ಕೀರ್ತಿ, ಬನ್ನಿ ಬನ್ನಿ. ಇದು ನಿಂಗೆ, ಇದು ನಿಂಗೆ. ನೀವಿಬ್ಬರಿಗೂ ಪೆನ್ಸಿಲ್ಸ್ ತಂದಿದ್ದೀನಿ. ಇನ್ಮೇಲೆ ಜಗಳ ಆಡಬಾರ್ದು. ಓಕೆ? ಥ್ಯಾಂಕ್ ಯು ಮಾಮ. ಥ್ಯಾಂಕ್ ಯು ಮಾಮ. ಮಾಮ, ಅತ್ತೆ ತುಂಬಾ ಚೆನ್ನಾಗಿ ಪಾಠ ಹೇಳ್ಕೊಂಡು ಕೊಡ್ತಾರೆ. ಹೌದಾ? ನಾವಿಬ್ರು ಫಸ್ಟ್ ರ್ಯಾಂಕ್ ಬಂದ್ರೆ ನಿಮ್ಗೆ ಸಂತೋಷ ಆಗುತ್ತೆ ಅಂತ ಅತ್ತೆ ಹೇಳಿದ್ರು. ಈ ದರಿದ್ರದವಳ ನುಂಕೊಂಡ್ಬಿಟ್ಲು. ಎಲೆ ಮೇಲೆ ಇವಳು ಯಾವ ಕೆಟ್ಟ ಗಳಿಗೆಲ್ ಕಾಲಿಟ್ಲು. ನಡಿಬೇಕಾದ ನಿನ್ ಮದ್ವೆ ನಿಂತು ಹೋಯ್ತು. ನನ್ನಣೆ ಬರಕ್ಕೆ ಅದ್ಕೇನ್ ಯಾಕೆ ಬೈತಿಯಕ್ಕ? ಇಲ್ಲ, ಬೈದೆ ತಲೆ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಾರೆ. ಹಾಳಾದವಳು ಬಂದ ತಕ್ಷಣ ಗಂಡ ನುಂಕೊಂಡ್ಲು, ಇನ್ನು ಯಾರ ನುಂಕೋಬೇಕು ಅಂತ ಕಾದಿದ್ದಾಳು. ಅಮ್ಮ, ಏನೋ ಬೆಳಗ್ಗೆಯಿಂದ ತಿಂಡಿನ ತಿಂದಿಲ್ಲ ಅಮ್ಮ. ಅಮ್ಮ, ಹೊಟ್ಟೆ ಸಿಟ್ಟಿದೆ ಅಮ್ಮ, ತಿನ್ನಕ್ಕೇನಾರು ಕೊಡಮ್ಮ. ತಿನ್ನಕ್ಕ ನನ್ನೇ ತಿನ್ಬೇಕಷ್ಟೇ. ಈ ಮನೇಲಿರೋ ಪಾತ್ರೆಗಳೆಲ್ಲ ಅಚ್ಚುಕಟ್ಟಾಗಿ ತೊಳೆದು ದಬ್ಬಾಕಿದ್ದಾರೆ. ಅಡ್ಗೆ ಮಾಡೋಣ ಅಂದ್ರೆ ಒಂದು ಕಾಳು ಅಕ್ಕಿ ಇಲ್ಲ, ಏನೂ ಇಲ್ಲ. ಇರೋದೊಂದ್ ಕೆಲ್ಸಕ್ಕೂ ಯಾರು ಹೋಗದೆ ಮನೇಲೆ ಬಿದ್ದಿದ್ದಾರೆ. ಎಲ್ರೂ ಉಪವಾಸ ಸಾಯ್ಬೇಕು. ನೀವೇನ್ರಿ ಹಾಗೆ ನಿಂತಿದ್ದೀರಾ? ಆ ಹಾಳಾದ ಫ್ಯಾಕ್ಟ್ರಿ ಕೆಲಸನೇ ಆಗ್ಬೇಕಾ ನಿಮ್ಗೆ? ಬೇರೆ ಎಲ್ಲ ದುಡ್ತಾರ ಯೋಗ್ಯತೆ ಇಲ್ವಾ? ಅಯ್ಯೋ, ನನ್ ಕರ್ಮ. ನನ್ ಮುಖ ನೋಡಿದ್ರೆ ಯಾವಂತಾನೆ ಕೆಲಸ ಕೊಡ್ತಾನೆ? ನನ್ನ ಹತ್ರ ಇದ್ದಿದ್ದು ವಾಚು, ನನ್ ಬಾಮ ಇದ್ರು ವಾಕ್ಮೇನು, ಎರಡು ತಗೊಂಡೋಗಿ ಮಾರವಾಡ ಅಂಗಡಿಯಲ್ಲಿ ಇಟ್ಟು ಆಯ್ತು, ತಿಂದು ಆಯ್ತು. ಈಗ ನನ್ನ ಹತ್ರ ಏನಿಲ್ವೇ? ನಾನ್ ಏನ್ ಮಾಡ್ಲಿ? ಈಗ ನೀವೆಲ್ಲ ಹೊಟ್ಟೆ ತುಂಬಾ ತಿನ್ಬೇಕು ತಾನೆ? ಕೋಳಿ ಚಿಕನ್ ಬಿರಿಯಾನಿ ತತ್ತೀನಿ. ಚಿಕನ್ ಬಿರಿಯಾನಿ ಕಾ ಕಸಂ, ಕೋಳಗ್ ಹಾಕ ಕಸಂ. ಇದೇನೋ ಡಗರ್ ಮಾವ ಗಬಾರ್ ಗಬಾರ್ ಅಂತ ಮಾಯ ಆಗ್ಬಿಟ್ಟ. ಓ, ಏನೋ ಸ್ಕೀಮ್ ಹಾಕಿರ್ಬೇಕು. ಒಳಗೆ ಸೇರಿದರೆ ಗುಂಡು, ಗುಂಡ ಆಗುವನು ಗಂಡು. ಎಲ್ಲರೂ ಬನ್ನಿ, ಚಿಕನ್ ಬಿರಿಯಾನಿ ತಿಂದಿದ್ದೀನಿ, ಎಲ್ರು ಬನ್ನಿ. ಚೆನ್ನಾಗಿ ತಿನ್ರು. ಬಿರಿಯಾನಿ ಸೂಪರ್ ಬಾ. ಇಷ್ಟೊಂದು ಚಿಕನ್ ಬಿರಿಯಾನಿ ತರೋಕೆ ಹಣ ಎಲ್ಲಿ ತೊಳಿಂದ್ರೆ? ವೆರಿ ಸಿಂಪಲ್ ಆಚಮ್ಮ. ಆ ಹಿತ್ತಾಳಕ್ ಒಳಗ ಮಾರ್ದ ಬಿರಿಯಾನಿ ತಂದ. ಯು
ಸುಶೀಲ ಫ್ಯಾಕ್ಟ್ರಿ ಕೆಲಸ ನಾನು ಕೊಡಿಸ್ತೇನೆ. ಇವತ್ ಮಾರಿದ್ದು ನಾಳೆ ಮಾರೋದು ಎಲ್ಲ ಒಟ್ಟಿಗೆ ಸೇರ್ಸ್ ತಂದು ಕೊಡ್ತೀನಿ. ಅಮ್ಮ ಅದಕ್ಕೇನು ಕರ್ಕೊಂಬರ್ತೀನಿ. ಕೂತ್ಕೊಳ್ಳೆ. ಹೋಗ್ತಾಳಂತೆ. 4 ದಿನ ಚೆನ್ನಾಗಿ ಉಪವಾಸ ಇದ್ದು ಹೊಟ್ಟೆ ಚುರುಗುಟ್ಟಿ ವಿಲಿವಿಲ್ಲ ಅಂತ ಒದ್ದಾಡಿದ್ರೆ ಬುದ್ಧಿ ಬರುತ್ತೆ. ಆಗ ಪ್ರಕಾಶ್ ಕೆಲ್ಸನ ನಿಮ್ಮ ಮಾವನ್ಗೆ ಕೊಡಿಸ್ತಾಳೆ. ಏನಂತೀಯ? ಏನು ಅಂದ್ರೆ ಸ್ವಲ್ಪ ಬೇಗ ಬನ್ರಿ. ಬ್ರದರ್ ಇನ್ ಲಾ, ಕಮ್ ಫಾಸ್ಟ್, ಇಟ್ ಇಸ್ ಗೆಟಿಂಗ್ ಲೇಟ್. ಬಂದ್ಬಿಟ್ಟೆ ಮಾವ. ಹೇಗಿದೆ ನನ್ನ ಡ್ರೆಸ್? ಫ್ಯಾಂಟಾಸ್ಟಿಕ್. ಈ ಡ್ರೆಸ್ ನಲ್ಲಿ ಸೂಪರ್ ಕಾಣಿಸ್ತೀರಾ. ತಲೆಗೊಂದು ಟೊಪ್ಪಿ, ಕೈಗೊಂದು ಕೋಲ್ ಕೊಟ್ಬಿಟ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ತರ ಕಾಣಿಸ್ತೀರಾ. ಬನ್ನಿ ಅಂದ್ರೆ ಯಾಕೆಲ್ಲ ನಿಂತ್ಬಿಟ್ರಿ? ನಮ್ ಸುಶೀಲಾ ಫ್ಯಾಕ್ಟ್ರಿ ಮಾಲೀಕರನ್ನ ಪರಿಚಯ ಮಾಡಿಸ್ಕೊಡ್ತಾಳೆ. ನೀವು ಅವಳ ಜೊತೆ ಹೋಗಿ. ಆಯ್ತಮ್ಮ. ಬೇಕಾಗಿಲ್ಲ, ನಾನೇ ಕೆಲ್ಸಕ್ಕೆ ಹೋಗ್ತೀನಿ. ಹೋಗ್ಬಿಟ್ಟು ಬರ್ತೀನಿ ಮಾವಯ್ಯ. ಒಳ್ಳೇದಮ್ಮ, ಹೋಗ್ಬಿಟ್ಟಮ್ಮ, ಹೋಗ್ಬಿಟ್ಟ. ನಿಂತ್ಕೋ. ನನ್ ಮಾತಿಗೆ ಎದುರಾಗಿ ಈ ಹೊಸಲ್ ದಾಟಿ ಹೊರಗಡೆ ಹೋದ್ಯೋ ಮತ್ತೆ ಅತ್ತಮ್ಮ 300 ರೂಪಾಯಿ ಸಾಲ ಮಾಡಿ ಬಟ್ಟೆ ಹೊಲ್ಸ್ಕೊಂಡ್ ಬಂದೆ. ಯಾವ್ದಕ್ಕೂ ಪ್ರಯೋಜನ ಇಲ್ದಂಗ ಆಗೋಯ್ತು. ಕೊನೆಗೆ ಇದಕ್ಕೂ ಕಾಸು ಇಲ್ದಂಗ ಆಗೋಯ್ತಲ್ಲ. ಈಗ ನಾನು ಏನ್ ಮಾಡೋದು? ಸರ್ಸು ನೀವು ಕೆಲಸ ಹೇಳ್ತಿರೋದು ಏನ್ರಿ? ಸುಶೀಲ ಫ್ಯಾಕ್ಟ್ರಿಯಿಂದ ಬಂದ್ರೆ ಇನ್ನೂ ಇಲ್ಲ. ಸದ್ಯ ಗೆದ್ದೆ. ಯಾಕೆ? ಇವತ್ತು ತಾರೀಕು ಎಷ್ಟು ಹೇಳು? 1. ಇವತ್ತೆಲ್ರಿಗೂ ಸಂಬಳ ಎಣ್ಸೋದಿನಲ್ವನೇ, ಅದಕ್ಕೆ ಬಾವಾ ಬೆಳಗ್ಗೆಯಿಂದ ನಾನು ಎಲ್ಲೂ ಹೋಗ್ದೆ ವೆಯ್ಟ್ ಮಾಡ್ತಾ ಇರೋದು. ಹಸುವಿನ ಮಾಂಸ ಕಿತ್ತು ತಿನ್ನೋ ರಾಣಹದ್ಗಳ ತರ ಕಾಯ್ಕೊಂಡಿದ್ದಾವೆ ಮುಂಡೆವು. ಅದಕ್ಕೆ ಬದಲು ನನ್ ಮಗ ಪ್ರಕಾಶು ಮನೆ ಖರ್ಚಿಗೆ ಅಂತ ಬಂದ್ ಸಂಬಳನೆಲ್ಲ ನನ್ ಕೈಗೆ ಕೊಟ್ಬಿಡ್ತಾ ಇದ್ದ. ಹೌದು. ಸಂಸಾರ ನಿಭಾಯಿಸೋ ಜವಾಬ್ದಾರಿ ನನಗೂ ಗೊತ್ತಿದೆ. ನಂದಿನಿ, ನಂದಿನಿ, ತಗೊಮ್ಮ. ಇಷ್ಟೊಂದು ಹಣ ಬೇಡಕ್ಕೆ. ವಯಸ್ಸಿಗೆ ಬಂದ್ ಹುಡುಗಿ ನಡ್ಕೊಂಡು ಓಡಾಡ್ಬಾರ್ದು. ಬಸ್ನಲ್ಲಿ ಹೋಗು. ನಮ್ ಸುಶೀಲನ್ಗೆ ನಾದ್ನಿ ಕಂಡ್ರೆ ಎಷ್ಟೊಂದು ಪ್ರೀತಿ ಅಲ್ಲ. ನನ್ ಮಗ ಪ್ರಕಾಶುಗೆ ಅವ್ನ್ ತಂಗಿ ಇದ್ರೆ ಪ್ರಾಣನೇ ಬಿಟ್ಬಿಡ್ತಾ ಇದ್ದ. ಇವಳಾಗೇನೆ. ಕೀರ್ತಿ, ಇದು ನಿನ್ಗೆ, ಇದು ನಿಂಗೆ. ಚೆನ್ನಾಗಿ ಓದ್ತಾ ಇದ್ದೀರಾ ತಾನೇ? ಚೆನ್ನಾಗಿ ಓದ್ತಾ ಇದೀವ. ಫಸ್ಟ್ ರ್ಯಾಂಕ್ ಬರ್ಬೇಕು. ಪ್ರಕಾಶ್ ಮಮ್ಮಿಗೆ ತುಂಬಾ ಸಂತೋಷ ಆಗುತ್ತಲ್ವಾ ಅತ್ತೆ? ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು ಅಂತ ಆಟೋದವನು ಜಾಸ್ತಿ ದುಡ್ಡು ಕೇಳ್ತಿದ್ದಾನೆ. ಅದಕ್ಕೆ ಈ ತಿಂಗಳಿಂದ 100 ರೂಪಾಯಿ ಜಾಸ್ತಿ ಬೇಕು. ಯಾಕೆ? ಮಕ್ಕಳ ಸ್ಕೂಲ್ ತುಂಬಾ ಹತ್ರನೇ ಇದೆಯಲ್ಲ, ನೀವೇ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬನ್ನಿ. ಕೈ ಕಾಲ್ಗೆ ವ್ಯಾಯಾಮನಾದ್ರೂ ಆಗುತ್ತೆ. ಚಿಲ್ಲರೆ ಖರ್ಚಿಗೆ 25 ರೂಪಾಯಿ ಇಟ್ಕೊಡಿ. ಏ ಸರ್ಸು, ಸುಶೀಲ ನನಗೆ ಕೊಡದ್ರಲ್ಲಿ ನಾನು ನಿನಗೆ ಕೊಡ್ತೀನಿ, ಸುಮ್ಮನಿರೆ. ನಿಮ್ಗೆ ಯಾಕೆ ಕೊಡ್ಬೇಕು? ನಿನ್ ಗಂಡ ದುಡಿಯಕ್ ಶುರು ಮಾಡ್ದಾಗ್ಲಿಂದನೂ ನನಗ್ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ. ಅದಕ್ಕೆ ಅವ್ರು ಮಾಡಿದ ತಪ್ಪನ್ನ ನಾನ್ ಮಾಡಲ್ಲ. ಗಂಡ್ಸಾಗಿ ದುಡ್ದು ಸಂಪಾದನೆ ಮಾಡಿ ಹೆಂಡತಿ ಮಕ್ಕಳನ್ನ ಸಾಕೋದ್ ಬಿಟ್ಟು ಹೆಂಗಸಿನ ಸಂಪಾದನೆಗೆ ಕೈ ಹೊಡಿತಿದ್ದೀರಲ್ಲ, ನಿಮಗ್ ಸ್ವಲ್ಪನೂ ಸ್ವಾಭಿಮಾನ ಇಲ್ವಾ? ನೋಡ್ತೀನಮ್ಮ, ನನ್ ಗಂಡನ್ ಹೇಗೆ ಅವಮಾನ ಮಾಡ್ತಿದ್ದಾಳೆ ನಿನ್ ಸೊಸೆ. ಈ ಮನೆ ಅಳಿಯ ಅನ್ನೋ ಗೌರವ ಸ್ವಲ್ಪನೂ ಇಲ್ಲ ಇವಳಿಗೆ. ಆ ಗೌರವ ಇರೋ ಹೊತ್ತಿಗೆ 2 ಹೊತ್ತು ಊಟ ಹಾಕ್ತಿರೋದು. ಇಲ್ಲ ಅಂದ್ರೆ ಗಂಟು ಬೂಟೆ ಕಟ್ಸಿ ಯಾವತ್ತೋ ಮನೆಯಿಂದ ಓಡಿಸ್ತಿದ್ದೆ. ಸುಶೀಲಾ, ಮಾತ್ ಜಾಸ್ತಿ ಆಯ್ತು. ಸುಮ್ನೆ ಇದ್ದೋಳ್ನ ಕೆಣಕದವ್ರು ನೀವೇ. ಯಾಕಮ್ಮ ಪಾಪ ಅದಕ್ಕೆ ಗೋಳಿಕೋತಿಯಾ? ಸುಮ್ಮನೆ ಅದಕ್ಕೆ ಈ ಸಲ ನನ್ಗೆ 500 ರೂಪಾಯಿ ಎಕ್ಸ್ಟ್ರಾ ಬೇಕು. ಯಾಕೆ? ಬಾರ್ನಲ್ಲಿ ವಿಸ್ಕಿ ಬ್ರ್ಯಾಂಡಿ ರೇಟ್ ಜಾಸ್ತಿ ಮಾಡಿದಾರೇನು? ಮನೇಲೆ ಊಟ ತಿಂಡಿ ಎಲ್ಲ ಆಗುತ್ತೆ. ನಿನಗೆ ಯಾಕೆ 500 ರೂಪಾಯಿ? ಅವನು ಗಂಡು ಹುಡುಗ, ಅವ್ನ್ ಜೇಬಲ್ ದುಡ್ಡಿಲ್ಲ ಅಂದ್ರೆ ಬಸ್ ಚಾರ್ಜ್ಗೆ ಏನ್ ಮಾಡ್ತಾನೆ? ನಡ್ಕೊಂಡು ಓಡಾಡ್ಲಿ. ನಾನ್ ನಡ್ಕೊಂಡಾದ್ರೂ ಹೋಗ್ತೀನಿ, ಹಾರ್ಕೊಂಡಾದ್ರೂ ಹೋಗ್ತೀನಿ. ಅದನ್ನ ಕೇಳೋಕ್ ನೀನ್ ಯಾರು? ನಾನ್ ಯಾರ? ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ಕೊಂಡ್ ಬಾ, ಆಗ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತ. ಸರಿ, ನಿನ್ನ ಹತ್ರ ವಾದ ಮಾಡೋರ್ಗ್ ಬುದ್ಧಿ ಇಲ್ಲ. ಮನೆ ಖರ್ಚಿಗೆ 4000 ರೂಪಾಯಿ ಬೇಕು, ಕೊಡು. ಏನೇನ್ ಸಾಮಾನ್ ಬೇಕು ಅಂತ ಒಂದ್ ಲಿಸ್ಟ್ ಹಾಕೊಡಿ, ನಾನೇ ತಂದ್ಕೊಡ್ತೀನಿ. ತಗೊಳ್ಳಿ, ನಿಮ್ ಚಿಲ್ಲರೆ ಖರ್ಚಿಗೆ 20 ರೂಪಾಯಿ. ಏನ್ರಿ ಇನ್ನು ನಿಂತಿದ್ದೀರಾ? ನೋಡಿರಿ ಒಳಗೆ. ಯಾಕೋ ಸತ್ಯ, ಇವತ್ತು ಎಷ್ಟೊಂದು ಕುಡಿತಾ ಇದೀಯಾ? ನಾನ್ ದುಡ್ಡು ಸಂಪಾದನೆ ಮಾಡ್ಬೇಕು. ಐ ವಾಂಟ್ ಟು ಅರ್ನ್ ಮನಿ. ಅದಕ್ಕೋಸ್ಕರ ನಾನ್ ಕೊಲೆ, ಸುಲಿಗೆ, ದರೋಡೆ, ಸ್ಮಗ್ಲಿಂಗ್ ಏನ್ ಬೇಕಾದ್ರೂ ಮಾಡ್ತೀನಿ. ನನಗೆ ದುಡ್ಡು ಬೇಕಣೋ. ನನಗೆ ಕೆಲಸ ಕೊಡು, ನನಗೆ ಕೆಲಸ ಕೊಡ್ಸು. ಏನ್ ಕೆಲಸ ಬೇಕಾದ್ರೂ ಮಾಡ್ತೀನಿ ಕಣೋ. ಮಾಡ್ತೀನಿ ಕಣೋ. ನನಗೆ ದುಡ್ಡು ಬೇಕು. ಹಾಗಾದ್ರೆ ನನ್ ಜೊತೆ ಬಾ.
ಯಾರಿವನು? ಬಾಸ್, ಇವನು ಸತ್ಯ ಅಂತ ನನಗೆ ತುಂಬಾ ಬೇಕಾದವನು. ಇವನಿಗೊಂದು ಕೆಲಸ ಬೇಕಂತೆ. ನಿನ್ನಂತ ಯಂಗ್ ಮ್ಯಾನೇ ನನಗೂ ಬೇಕಾಗಿದ್ದು. ಥ್ಯಾಂಕ್ ಯು ಸರ್. ಏನ್ ಕೆಲಸ ಇದ್ರು ಹೇಳಿ ಸರ್, ಮಾಡ್ತೀನಿ. ಇದು ಬ್ರೌನ್ ಶುಗರ್. ಇದನ್ನ ತಗೊಂಡು ಹೋಗಿ ನಮ್ಮ ಏಜೆಂಟ್ಗಳಿಗೆ ತಲುಪಿಸ್ಬೇಕು. ದಿನಕ್ಕೆ 5,000 ರೂಪಾಯಿ. ಓ ಮೈ ಗಾಡ್, 5,000 rupees. ಐ ಆಮ್ ರೆಡಿ ಸರ್. ಬನ್ನೇರುಘಟ್ಟ ರೋಡ್ನಲ್ಲಿ ಫಸ್ಟ್ ಕ್ರಾಸ್ನಲ್ಲಿ ನಮ್ಮ ಏಜೆಂಟ್ ಜಾನ್ ಅಂತ ಇರ್ತಾರೆ. ಇದನ್ನು ತಲುಪಿಸ್ಬೇಕು. ಎಸ್ ಸರ್. ಬಿ ಕೇರ್ಫುಲ್. ಡೋಂಟ್ ವರಿ ಸರ್, ಅವ್ರು ಕರೆಕ್ಟಾಗಿ ತಲುಪಿಸ್ತೀನಿ. ಆವತ್ತು ನಾನು ಆಫ್ಟರ್ ಆಲ್ 500 ರೂಪಾಯಿ ಕೇಳೋದಿಕ್ಕೆ ನಡ್ಕೊಂಡು ಓಡಾಡುವಂತ ಮುಖದ ಮೇಲೆ ಹೊಡೆದಾಗ ಹೇಳಿದೆಲ್ಲ, ಇವತ್ತು ನಾನು ಕೆಲಸ ಮಾಡಿ ಕೇವಲ ಒಂದ್ ದಿನಕ್ಕೆ 5,000 rupees ಸಂಪಾದನೆ ಮಾಡಿದ್ದೀನಿ. ಹೇಗೆ? ಒಂದ್ ದಿನಕ್ಕೆ 5,000 ಗವರ್ನರು ಸಂಪಾದನೆ ಮಾಡಲ್ಲ. ಅದು ನೀನ್ ಸಂಪಾದನೆ ಮಾಡಿದ್ಯಾ ಅಂದ್ರೆ ಈ ದುಡ್ಡು ಕಳ್ತನದ್ದು ಅಂತ ಸುಲಭವಾಗಿ ಹೇಳ್ಬೋದು. ಕಳ್ತನ ದೊಡ್ಡೇನೋ, ನಮ್ಮ ಹುಡುಗ ಸಂಪಾದನೆ ಮಾಡಿದ್ರಲ್ಲ ಅದಕ್ಕೆ ತಾರೀಫ್ ಮಾಡು. ತಾರೀಫ್ ಮಾಡ್ತಾರೆ, ತಾರೀಫ್. ಹೊಟ್ಟೆ ಉರ್ಕೊಂಡು ಬಾಯ್ ಬಡ್ಕೊಳ್ಳಿಲ್ಲ ಅಂದ್ರೆ ಸಾಕು. ಅಕ್ಕ, ನಿನ್ ಖರ್ಚಿಗೆ ಅಂತ 1,000 ರೂಪಾಯಿ ತಗೋ, ಮಜಾ ಮಾಡು. 1,000 ರೂಪಾಯಿ? ಇನ್ಮೇಲೆ ನಿನ್ ಫಾರಿನ್ ರಿಸ್ಕೇ ಕುಡಿ. ನನ್ನ ತಮ್ಮನ ಸಂಪಾದನೆಯಲ್ಲಿ ನಾವಿನ್ಮೇಲೆ ಲಕ್ಸುರಿಯಾಗಿ ಜೀವನ ಮಾಡ್ತೀವಿ. ನನ್ ಮಗನ್ಗೆ ದಿನಕ್ಕೆ 5,000 ರೂಪಾಯಿ ಸಂಬಳ ಅಂದ್ರೆ ತಿಂಗಳಿಗೆ 1.5 ಲಕ್ಷ. ಈ ಮನೇಲಿ ಯಾರೇ ನೆಗದ್ ಬಿದ್ರು ಅವನ್ ನಮ್ಮನ್ನೆಲ್ಲ ಸಾಕ್ತಾನೆ. ನೀರಿನಲ್ಲಿ ಗುಳ್ಳೆ ಎದ್ದಾಗ ನೋಡೋಕೆ ತುಂಬಾ ಸುಂದರವಾಗಿ ಕಾಣುತ್ತೆ, ಆದ್ರೆ ಅದು ಜಾಸ್ತಿ ಹೊತ್ತಿರಲ್ಲ ಅಂತ ಜ್ಞಾಪಕ ಇಟ್ಕೊಳ್ಳಿ. ಮುಚ್ಚೆ ಬಾಯಿ ಸಾಕು, ಅಪ್ಶಕ್ಲ ಆಡ್ಬೇಡ. ಬರ್ತೀನಿ ಮಾವಯ್ಯ. ಈ ಬಿಂಕದ್ ಸಿಂಗಾರಿ ಹತ್ರ ಭಿಕ್ಷೆ ಬೇಡ ತಪ್ಪು. ಸದ್ಯ ಹೋಗೆ ನೀನ್ ತಿರ್ಪೆ ಭಿಕ್ಷೆ ದುಡ್ಡು ಯಾರಿಗ್ ಬೇಕು? ಓಹೋ, ಬಂದ್ಬಿಟ್ಲಿ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತಂತೆ. ಹಾಗಾಯ್ತು. ಹೊಡಿಬೇಡಿ ಸರ್. ಮಗಳು, ಬ್ರೌನ್ ಶುಗರ್ನ ಎಲ್ಲಿಂದ ತರ್ತಾ ಇದ್ದೆ? ನಂಗೆ ಗೊತ್ತಿಲ್ಲ ಸರ್. ಯಾರು ನಿನ್ ಬಾಸು? ನನಗೆ ಗೊತ್ತಿಲ್ಲ ಸರ್. ಇಲ್ವಾ? ನನಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ ಸರ್. ನಮ್ಮ ಅಮ್ಮನೇ ಗೊತ್ತಿಲ್ಲ. ಏಯ್, ಇವನ್ ಮುಖಕ್ಕೆ ಕುದಿತಾರ ಎಣ್ಣೆ ಸುರಿದು ಬಾಯ್ ಬಿಡ್ಸೋ. ಸುಶೀಲಾ, ಪೊಲೀಸ್ನವರು ನನ್ನ ಮಗನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಬೇಲ್ ಕೊಟ್ರೆ ಬಿಡ್ತಾರಂತಮ್ಮ. ನನ್ನ ತಮ್ಮನ ಪೊಲೀಸ್ನವರು ಹೊಡೆದು ಸಾಯಿಸ್ಬಿಡ್ತಾರೆ. ದಯವಿಟ್ಟು ಅವನ್ನ ಬಿಡಿಸು. ಸುಶೀಲಾ, ಹಳೆ ದ್ವೇಷನ ಮನ್ಸಲ್ಲಿ ಇಟ್ಕೊಂಡು ಹಾಗೆ ಸಾಧಿಸ್ಬೇಡಮ್ಮ. ನೀನ್ ಹೇಳ್ದ ಕೇಳ್ಕೊಂಡು ಬಿದ್ದಿರ್ತೀವಿ. ಸಾಯೋವರೆಗೂ ನಿನ್ ಸೇವೆ ಮಾಡ್ತೀವಿ. ದಯವಿಟ್ಟು ಈ ಉಪಕಾರ ಮಾಡು. 1000 ಹುಳಿ ಪೆಟ್ಟು ಬಿದ್ರೇನೆ ಒಂದು ಶಿಲೆ ಆಗೋದು. ಕುಡಿದು ಬಂದು ಗಲಾಟೆ ಮಾಡೋದ್ಕಿಂತ ಇನ್ನು ಸ್ವಲ್ಪ ದಿವಸ ಅಲ್ಲೇ ಬಿದ್ದಿರ್ಲಿ, ಅವಾಗ ಬುದ್ಧಿ ಬರುತ್ತೆ. ಅಯ್ಯೋ ಚಂಡಾಲಿ, ನೀನ್ ಮನುಷ್ಯನೇನೆ. ಅತ್ತೆ ಅಂತ ಕರ್ಸ್ಕೊಳ್ಳೋ ಯೋಗ್ಯತೆ ನನ್ಗಿಲ್ಲಮ್ಮ. ನನ್ ರೂಮ್ಗೆ ಯಾಕೆ ಬಂದೆ? ಹೋಗಿ ಇಲ್ಲಿಂದ ಅನ್ನು ಸಮಾಧಾನ ಪಟ್ಕೋತೀನಿ. ಹಾಗನ್ಬೇಡಿ ಅತ್ತೆ, ನೀವು ನನಗೆ ಅತ್ತೆ ಅಲ್ಲ, ತಾಯಿ ಇದ್ದಾಗೆ. ನಿಮ್ಮನ್ನ ಯಾವತ್ತೂ ನಾನು ಕೆಟ್ಟ ದೃಷ್ಟಿಲಿ ನೋಡಿಲ್ಲ. ನಾನ್ ನೋಡಿದ್ದೀನಿ ಸುಶೀಲಾ, ನಾನ್ ನೋಡಿದ್ದೀನಿ. ನೀನು ಕೊಡಬಾರ್ದು ಕಷ್ಟನೆಲ್ಲ ಕೊಟ್ಟೆ. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅದು ನಿಮ್ ದೊಡ್ಡ ಗುಣ. ನಾಳೆ ಬೆಳಿಗ್ಗೆ ಮದುವೆ ಮನೆಯಲ್ಲಿ ಬೇಕಾದಷ್ಟು ಕೆಲಸ ಇರುತ್ತೆ, ಹೋಗಿ ಮಲ್ಕೊಳ್ಳಿ. ಸುಶೀಲಾ, ಮದುವೆ ಕೆಲಸ ಅಂತ ತುಂಬಾ ಓಡಾಡಿರ್ತೀಯ, ಬಹಳ ಆಯಾಸ ಆಗಿರುತ್ತೆ. ಊಟನೂ ಮಾಡಿಲ್ಲ. ತಗೋ ಈ ಹಾಲು ಕುಡಿ. ಅತ್ತೆ, ಹಾಲು ಯಾಕೆ? ಈ ಹಾಲಲ್ಲಿ ವಿಷ ಹಾಕಿದ್ದೀನಿ ಅಂತ ಅನುಮಾನನಾ? ಅಯ್ಯೋ ಅತ್ತೆ, ಹಾಗೆ ತಿಳ್ಕೊಬೇಡಿ. ಒಂದ್ ಹೊತ್ನಲ್ಲಿ ಬಾಯಾರಿಕೆ ಆದ್ರೆ ಕುಡಿಯಕ್ ನೀರ್ ತಂದಿದ್ದೀನಿ, ತಗೋ. ಯಾಕೆ ತರಕ್ ಹೋದ್ರಿ? ಈಗ್ಲಾದ್ರೂ ನೀನ್ ಸೇವೆ ಮಾಡಿ ನನ್ ಪಾಪ ಕಳ್ಕೊತಿದ್ದೀನಮ್ಮ. ಸರಿ, ಹೋಗಿ ಮಲ್ಕೊಳ್ಳಿ. ನೀನ್ ಮಲ್ಕೋ. ನಿಲ್ಸಿ. ಏನೇ ಮಿಟಿಕ್ಲಾಡಿ, ನೀನ್ ಇಟ್ಕೊಂಡಿದ್ದವನ ನನ್ ಮಗಳ ಕುತ್ತಿಗೆ ಗಂಟೆ ಹಾಕ್ಬೇಕು ಅಂತ ಮಾಡ್ಕೊಂಡಿದ್ಯಾ? ನಾನ್ ಬದುಕಿರೋವರೆಗೂ ಈ ಮದ್ವೆ ಆಗೋಗ್ ಬಿಡಲ್ಲ. ನಂದಿನಿ, ಮಾವಯ್ಯ, ಸುಮ್ಮನೆ ಮನೆ. ಏಯ್, ಹೇಳೆ ಮೇಲೆ ಹೇಳೆ. ಒಡೆ, ಶುಭ ನಡೀತಿರೋ ಜಾಗದಲ್ಲಿ ಅಶುಭ ನಡೀಬಾರ್ದು ಅಂತ ನಾನು ಸುಮ್ಮನಿದ್ದೀನಿ. ಇಲ್ಲದೆ ಹೋಗಿದ್ರೆ ಇಲ್ಲೇ ನೀನು ಏನೇನು ಬಗೆದು ಬಿಡ್ತಿದ್ದೆ. ನಡಿಯಮ್ಮ, ನಡಿ, ಕೂತ್ಕೊಳ್ಳಿ. ಮೊದಲು ಶುಭ ಕಾರ್ಯ ಮುಗಿಸೋಣ. ನಡಿ, ಕೂತ್ಕೊಪ್ಪ. ಅಯ್ಯೋ 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 ಅಯ್ಯೋ, ನಡೀತಾ ಇರೋ ಅನ್ಯಾಯನೆಲ್ಲ ನೀವೆಲ್ಲ ನೋಡ್ತಾ ಸುಮ್ಮನೆ ನಿಂತಿದ್ದೀರಲ್ಲ. ಇವರೆಲ್ಲ ಸೇರ್ಕೊಂಡು ನನ್ನ ಮಗಳ ಬಾಳ ಹಾಳು ಮಾಡ್ತಿದ್ದಾರೆ. ದಯವಿಟ್ಟು ಈ ಮದುವೆ ನಿಲ್ಸಿ. ಯಾರಾದ್ರೂ ಸಹಾಯ ಮಾಡಿ. ಸತ್ಯ,
ನನ್ ಗಂಡ ನನ್ಗೂ ಕೇಳಿಸ್ತೇನೋ? ಹೆತ್ತ ತಾಯಿಗೆ ಸಹಾಯ ಮಾಡ್ಬೇಕು ಅಂತ ಬಂದ್ಯಾ? ಬಾರೋ ನೋಡು ನೋಡು, ಇಲ್ಲಿ ನಡೀತಾ ಇರೋ ಅನ್ಯಾಯನ. ಈ ಬಿಗಿನಾಸಿ ತಾಂಗ್ ತಿಂದ್ ಬಿಸಾಕಿರೋ ಎಂಜಲನ್ನ ನಿನ್ ತಂಗಿ ಕುತ್ತಿಗೆ ಕಟ್ಬೇಕು ಅಂತ ಮಾಡ್ತಿದ್ದಾಳೆ ಈ ಬೇವರ್ಸಿ. ನೋಡು, ಆ ದೇವತೆ ಮೇಲೆ ಇನ್ನೊಂದು ಮಾತಾಡಿದ್ರೆ, ಎತ್ತು ತಾಯಿ ಅನ್ನೋದು ನೋಡಿದೆ ನಿನ್ ಕತ್ಕತ್ತರಿಸಿ ನಾನು ಪುನಃ ಜೈಲ್ಗೆ ಹೋಗ್ಬೇಕಾಗುತ್ತೆ. ಸತ್ಯ ನಿನ್ನ ಮಗ ಸತ್ಯ ಯಾವತ್ತೂ ಸತ್ತೋದ. ಪುನರ್ಜನ್ಮ ಪಡೆದಿರೋ ಈ ಸತ್ಯ ಈ ಅತ್ತಿಗೆ ಮೈದಿನ ಮಾತ್ರ ಅಲ್ಲ, ಮಗನ್ಕಿಂತ ಹೆಚ್ಚು. ನನ್ನನ್ನು ಬದಲಾಯಿಸಿದ್ದು ಈ ದೇವತೆ. ಅಡ್ಡದಾರಿ ಹಿಡಿದಿದ್ದು ನನ್ನನ್ನ ಜೈಲಿನಿಂದ ಬಿಡಿಸಿ ಬುದ್ಧಿವಾದ ಹೇಳಿ ಮನುಷ್ಯನಾಗಿ ಮಾಡಿದ್ದ ಈ ದೇವತೆ ಅಮ್ಮ. ಅವ್ರು ಮಾಡಿದ ಉಪಕಾರಕ್ಕೆ ಪ್ರತಿ ಉಪಕಾರವಾಗಿ ನನ್ನ ಮೈ ಚರ್ಮ ಸುಲಿದು ಚಪ್ಪಲಿ ಮಾಡ್ಕೊಟ್ರು ಸಾಲದು. ಸುಶೀಲಾ, ಸುಶೀಲಾ, ನಿನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ಚುಚ್ಚು ಮಾತುಗಳಿಂದ ನಿನಗೆ ಕೊಡಬಾರ್ದು ಹಿಂಸೆನೆಲ್ಲ ಕೊಟ್ಬಿಟ್ಟೆ. ಇಲ್ಲ, ನನ್ನಂತ ಅತ್ತೆ ಬದುಕಿರ್ಬಾರ್ದು, ನನ್ನಂತ ಅತ್ತೆ ಬದುಕಿರ್ಬಾರ್ದು. ನನ್ನ ಪಾಪಕ್ಕೆ ಯಾವ ಪ್ರಾಯಶ್ಚಿತ್ತನೂ ಇಲ್ಲ. ಹೌದು, ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ನೀನೇ ನೀನೇ ನಿನ್ ಕೈಯಾರೆ ಯಾವ್ದಾದ್ರೂ ಶಿಕ್ಷೆ ಕೊಡು, ಯಾವ್ದಾದ್ರೂ ಶಿಕ್ಷೆ ಕೊಡು. ಅತ್ತೆ, ನೀವಿಷ್ಟೆಲ್ಲ ಮಾಡಿದ್ಮೇಲೆ ನಿಮಗೆ ಶಿಕ್ಷೆ ಕೊಡದೆ ನಾನು ಬಿಡಲ್ಲ. ತಗೊಳ್ಳಿ, ನಿಮ್ ಮಗಳಿಗೆ ಅರಿಶಿನ ಕುಂಕುಮ ಶಾಶ್ವತವಾಗಿರ್ಲಿ ಅಂತ ಆಶೀರ್ವಾದ ಮಾಡಿ. ಸುಶೀಲಾ, ನೋಡಿಪ್ಪ, ಮೊದಲು ನಮ್ಮ ಸೊಸೆ ಸುಶೀಲ ಆಶೀರ್ವಾದ ತಗೊಳ್ಳಿಪ್ಪ. ಹೌದಪ್ಪ. ಮಹೇಶ್, ನಿಮ್ಗೆ ಆಶೀರ್ವಾದ ಮಾಡೋ ಯೋಗ್ಯತೆ ನನಗಿಲ್ಲ. ನೀವು ಆಶೀರ್ವಾದ ತಗೋಬೇಕಾದ್ದು ನನ್ನ ಸೊಸೆಯಿಂದ. ಸುಶೀಲಾ, 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 ಅದಕ್ಕೆ ಅಮ್ಮ ಸರಸು, ಸುಶೀಲಾ ಅಲ್ಲೇ ಇದ್ರಲ್ಲಪ್ಪ. ಅದಕ್ಕೆ ಅದ್ಕೆ ಇನ್ನು ಹೋದ್ಲು. ಅಲಿತಾ ಇದ್ದ ನಮ್ ಸತ್ಯ ಈಗ 4 ಜನರ ಮುಂದೆ ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ಈ ಮನೆ ಜವಾಬ್ದಾರಿನ ಹೊತ್ಕೋತೀನಿ ಅಂತ ಭರವಸೆ ಕೊಟ್ಟಾರಿ. ಅದು ಅಲ್ಲದೆ ಎಲ್ಲರ ಮುಂದೆ ನಾನೇನಂತ ಗೊತ್ತಾ? ನಾನ್ ಪುನರ್ಜನ್ಮ ಕೊಟ್ಟ ತಾಯಿ ಅಂತೆ. ಆಮೇಲೆ ಈ ಮನೆ ದೇವತೆ ಅಂತೆ. ಇಂಥ ಭಾಗ್ಯ ಯಾವ ಹೆಣ್ಣಿಗೆ ಸಿಗುತ್ತೆ ರೀ? ಯಾವ ಅತ್ತಿಗೆ ಸಿಗುತ್ತೆ? ಕಾಣಿಸ್ತಾ ಇಲ್ಲಪ್ಪ. ಗಾಬರಿ ಆಗ್ತೀನಿ. ರೀ, ಸುಶೀಲಾ ಏನಾದ್ರು ಅವಳು ಹೋಗಿಲ್ಲ ಕಣೆ. ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನನಗ್ ಚೆನ್ನಾಗಿ ಗೊತ್ತಿದೆ. ಅತ್ತೆ, ಸುಶೀಲಾ, ಸುಶೀಲಾ, ಗಂಡು ಹೆಣ್ಣು ಬಂದಿದ್ದಾರಮ್ಮ. ಗಂಡು ಹೆಣ್ಣು ಹೊರಗಡೆ ನಿಂತಿದ್ದಾರೆ. ಆರತಿ ಮಾಡು ಬಾಮ್ಮ. ಅತ್ತೆ, ಅತ್ತೆ. ಅಯ್ಯೋ, ನನ್ ಕಂಡ ನಾನೇ ಕೊಂದೆ ಸುಶೀಲಾ. ನನ್ನಂತ ಅತ್ತೆ ಬದುಕಿರ್ಬಾರ್ದು,